ಯಾರು ಏನು ಗೊತ್ತಿಲ್ಲ ಮಗನೇ ಚಪ್ಪಲ್ ಕೆಬ್ಬಣ ಹಾಕ್ಸಂತಿದ್ದೆ ನಾನು. ಇನ್ನೊಂದು ನಮ್ದು 1 ತಿಂಗಳ ಇದೆ ಗೈಸ್. ನಮ್ಮ ಪಾಪಡಿ ಅವ್ರದ್ದು ಈ ತಿಂಗಳ ಅಷ್ಟೇ ಮುಗೀತು. ಇಲ್ಲ ಬಿಟ್ಟೆ ಬೀಳಲ್ಲ. ಸ್ವಲ್ಪ ಡಯಟಿಗೆ ಆದಂತ ಇಬ್ರು ಲೆಮನ್, ಇದೊಂದು ಲೆಮನ್ ಇಲ್ಲೊಂದು ಲೆಮನ್ ಕುಡಿಯಕತ್ತಾರ. ಸ್ವಲ್ಪ ಪ್ರ್ಯಾಂಕಿಂದ ಇತ್ತು. ಏನ್ ನೋಡಿದ ಪೂರ ವಿಡಿಯೋ ನೋಡ್ಬೇಕು. ಎದಕ್ಕ ಏನು ರೀಸನ್ ಏನು ಅಲ್ಲೇ ಸಲ್ಲಾಡ್ಬಿಡೋದು. ಸೈಕ್ ಅಂದ್ರೆ ಸೈಕ್ ಪ್ರ್ಯಾಂಕ್ ನಮಸ್ಕಾರಿ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸ್ವಾಗತ. ಫಸ್ಟ್ ಮೇಲೆ ಚಾನಲ್ಗೆ ಬರಗಾಲಿಟ್ಟು ಒಳಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸರಿ ಅಂತ ಹೇಳ್ಕೊಂತ ತಡ್ರಿ ಅಪ್ಪ. ಯಾರು ಏನು ಗೊತ್ತಿಲ್ಲ ಮಗನೇ ಚಪ್ಪಲ್ ಕೆಬ್ಬಣ ಹಾಕ್ಸಂತಿದ್ದೆ ನಾನು ಇವತ್ತು. ಗೈಸ್ ಈಗ ಇನ್ನೊಂದು ನಮ್ದು 1 ತಿಂಗಳ ಇದೆ ಗೈಸ್. ನಮ್ಮ ಪಾಪಡಿ ಅವ್ರದ್ದು ಈ ತಿಂಗಳ ಅಷ್ಟೇ ಮುಗೀತು. ಏನು ಜಿಮ್ ಈಗ MPP ಪ್ರಕಾಶ್ ನಗರ್. ಏನದು ಇಲ್ಲ ಬಿಟ್ಟೆ ಬೀಳಲ್ಲ. ನೀನ್ ಇವ್ರು ಯಾಕೆ ನೋಡೋದು ಕೇಳಂಬ. ನೀನೇ ಇಲ್ಲ ಕರೆದಿರೋದು ಸಂಬಂಧನೇ ಇಲ್ಲ. ನಾ ಜಿಮ್ ಹೋಗ್ರಲ್ಲ ಬಾಲೆ ಅಪ್ಪ. ನೀ ಮುಂದೆ ಬಾ. ನಾವು ಬರ್ತಾನೆ. ಆಯ್ತು ಬಾಲೆ. ಗೈಸ್ ಈಗ ಹೊಸ ಜಿಮ್ ಅಂದ್ರೆ MP ಪ್ರಕಾಶ್ ನಗರ್ ಅಪೋಸಿಟ್ ಓಪನ್ ಆಗೈತಿ. ಅದಕ್ಕೆ ಸುಮ್ಮನೆ ಒಂದು ಫೇಸ್ ಗೀಸ್ ಕೇಳೋಣ ಹಂಗಿಂಗಂತ ಬಂದೀವಿ ಗೈಸ್. ಈಗ ಸ್ವಲ್ಪ ಡಯಟಿಗೆ ಆದಂತ ಇಬ್ರು ಲೆಮನ್, ಇದೊಂದು ಲೆಮನ್ ಇಲ್ಲೊಂದು ಲೆಮನ್ ಕುಡಿಯಕತ್ತಾರ. ನಾನು ಈಗ ವಿತೌಟ್ ಶುಗರ್ ಕಾಫಿ, ಬ್ಲ್ಯಾಕ್ ಕಾಫಿ ಕುಡಿಯಕತ್ತೀನಿ ಗೈಸಿಗೆ. ಅಲ್ಲಿ ಅಣ್ಣ ಇನ್ನು ಮಾಡಾಕತ್ತಾನ ಅದಕ್ಕೆ. ಎಸ್ ಗೈಸ್, ನಿನ್ನೆ ಬ್ಲಾಗ್ ಸ್ವಲ್ಪ ಪ್ರ್ಯಾಂಕಿಂದ ಇತ್ತು. ಯಾರು ನೋಡ್ರೆ ಗೊತ್ತಿಲ್ಲ ಗೈಸ್. ಅದು ಸೈಕ್ ಅಂತ. ಏನು ನೋಡಿದ ಹೆಂಗೆ? ಅದೇ ಯಾರು ಪೂರ ನೋಡ್ಲಾರಂಗೆ ಬರೇ ತಮ್ನೇಲು ಸ್ಟಾರ್ಟಿಂಗ್ ಹಿಂದಿಸ್ಲಾಗ್ ನೋಡಿ ಇದು ಮಾಡ್ತಾರ. ಅವ್ರು ಹಿಂಗೆ ಅನ್ನೋದವ್ರು. ಅದ್ರಲ್ಲೇನು ಪೂರ ವಿಡಿಯೋ ನೋಡ್ಬೇಕು. ಎದಕ್ಕ ಏನು ರೀಸನ್ ಏನು ಅಲ್ಲೇ ಸಲ್ಲಾಡ್ಬಿಡೋದು. ಮೊಬೈಲ್ ಶೇರ್ ಮಾಡಿದೀನಿ. ಬಟ್ ಏನಂದ್ರೆ ನಾನು ವರ್ಕರ್ಸ್ ಫೋನ್ ಮಾಡತ್ತನ ನೋಡ್ದೆ ನಾನು. ನೋಡ್ಬೇಕು ಪೂರ. ಇನ್ನ ವರ್ಕರ್ಸ್ ಫೋನ್ ಮಾಡಿದ್ರೆ ಇವ್ರು ಪಕ್ಕ ಸೀರಿಯಸ್ ಆಗಿ ಮಾತಾಡ್ಕೊಂತ ತಡಿ ಕೇಳೋಣ ನಾನು ತಗೊಂಡ್ರ ಆಯ್ತು ಅಂತ ಕಾಲ್ ಫೋನ್ ತಗೊಂಡ್ರೆ ಅನ್ನಕ್ಕಂಡಿಟ್ಟಲ್ಲ ಅಂತ ನನಗೆ ಕೊಡ್ತಾನೆ ಬಿಡು ನಮ್ಮ ಅಣ್ಣ ಅಂತಂದು ಕಾಲ್ ಮಾಡೀನಿ. ನೀನ್ ನೋಡಿದ್ರೆ ಫುಲ್ ನೋಡಂತ ನೆಕ್ಸ್ಟ್ ಇರುತ್ತೆ ಕಮೆಂಟ್ ಡಿಲೀಟ್ ಮಾಡ್ಬಿಟ್ಟದಂತೂ ಅಲ್ಸಯ್ಯ ಅಂತ. ಎದಕ್ಕೆ ಡಿಲೀಟ್ ಮಾಡಿದ್ದೆ ಇಡುವ ಕಮೆಂಟ್? ಬೇಡಪ್ಪ ಯಾಕೆ ಬಕರ ಅಂದ್ರೆ ಬಕರ. ಶ್ವೇತಕ್ಕ ಹಚ್ಬೇಕಿಲ್ಲ ಒಬ್ಳೇ ಇದ್ದಾಳು. ಹಚ್ಚತ್ನ ಅಪ್ಪ ನನಗೆ ಹೆಂಗಿದ್ರು ನಾನು ಇವನೇನು ಹೊರಡಿನ ಸಂಬಂಧ ಮಾಡಕತ್ತಾನ ಏನು ಅಂತ ನನಗೆ ಫಸ್ಟ್ ಅದು ತಮ್ಮನೇಲಿ ನೋಡಿದ್ಮೇಲೆ ಬಿಡು ಓದ್ಕೊಂಡು ಬ್ಲಾಗ್ ನೋಡಿದ್ರೆ ಆಯ್ತು ಅಂತ ಸುಮ್ನ ಅದೇ. ಆಮೇಲೆ ನಾನ್ ವರ್ಕರ್ ಫೋನ್ ಮಾಡಕ್ ನೋಡಿರಿ ಇನ್ನು ಚೂರು ಮುಂದೆ ತೊಡೋಗಿತ್ತು. ನಾನು ಅಷ್ಟಕ್ಕೆ ನನಗೆ ತಡ್ಕೊಳಕ್ ಆಗ್ಲಿಲ್ಲ. ಇವನು ಏನೋ ಅದೇ ರೀತಿ ಕೊಡ್ತಾನಂತೆ ಅಂತ ಅನ್ನಕತ್ತಾನಲ್ಲ. ಬಿಡು ಇಸ್ಕೊಂಡ್ರ ಅಂತಾರೆ. ನಾನು ಫಸ್ಟ್ ಅನ್ಕೊಂಡೆ ದುಡ್ಡು ಕೊಟ್ಟು ತಗೊಂಡನ, ಅದು ಇಷ್ಟವಾದ ಕಲರ್ ತಗೊಂಡನ. ಇವನೇ ನೋಡಕ್ ಬರಲ್ಲ. ಸೈಕ್ ಅಂದ್ರೆ ಸೈಕ್ ಪ್ರ್ಯಾಂಕ್ ಹೇಳಕ್ಕೆ ಅಂದ್ರೆ ಯಾರೊಬ್ಬ ಅಲ್ಲಿ ಮಾಡಿದ್ ನೋಡಿ ನಾನು ಬೆಂಗಳೂರಿಗೆ ಬಂದಿದ್ದೆ. ನೀವು ಮಾಡಿದ್ದೆಲ್ಲಿ ಇದು? ನಾನು ಅದ್ರ ಎದುರುಗಡೆ ಹೋಗಿದ್ದೆ ಹಂಗಿಂಗ್ ಅಂತ ಏನೇನು ಹೇಳಿದಂತವ. ಅದನ್ನ ಕೇಳ್ಕೊಂತವ ಫೋನ್ನಾಗ ಅವದನ ಅದನ್ನ ಮಾಡ್ಕೊಂತ ನೀನು ಹಚ್ಚೆ ಬಿಟ್ಟು ಅದು ನೋಡೋತ್ಲೆ ಅರ್ಧ ಅಷ್ಟೇ. ಮತ್ತೆ ಅದೇ ಆಕೆಗೆ ಪೂರ್ತಿ ಮುಗಿಸುತ್ತಾನ ಬೇಕಲ್ಲ. ಅನ್ಕೊಂಡಲ್ಲ ನಾನು ಅಷ್ಟು ಸುಲಭ ಕೊಟ್ಬಿಡ್ತೀವ ಮೊಬೈಲ್. ಅದು ಕೆಟ್ಟೋದ್ರು ಕೊಡಲ್ಲ. ಈಗ ಬರ್ದಿಡಿವ ಬಿಡ.
ಚಾಣಕ್ಯ ಏನ್ ಮಾಡ್ತಿದ್ರಿ? ಅವಾಗ ಚಿತ್ರ ಎಸ್ ಗೈಸ್ ಈಗ ಫೈನಲಿ ಮನೆಗೆ ಬಂದ್ವಿ ರೀ. ಈಗ ಎಸ್ಟರ್ಡೇ ಬ್ಲಾಗ್ ಏನಾರು ನೀವು ನೋಡಿದ್ರೆ ಅದ್ರ ಗೊತ್ತಾಗಿತ್ತು. ಯಾಕಂದ್ರೆ ನೋಡಿಲ್ಲ ಅಂದ್ರೆ ನೋಡ್ರಿ. ಯಾಕೆಂದ್ರೆ ಅದು ಪ್ರ್ಯಾಂಕ್ ಗೈಸ್ ಅದು ಹೇಳ್ಬೇಕಂದ್ರೆ ಲಿಟ್ರಲಿ. ಯಾಕಂದ್ರೆ ನನಗೇನು ಅಂದರೆ ಈಗೂ ನನಗೆ ಗೊತ್ತಾಗೈತಿ ಯಾರು ಬ್ಲಾಗ್ ಅದನ್ನ ನೋಡಿಲ್ಲ ಅನ್ನೋದು. ಯಾಕಂದ್ರೆ ನೋಡಿದ್ರೆ ಗೊತ್ತಾಗಿತ್ತು. ಆದರೂ ನೋಡಿದ್ರೆ ಕಮೆಂಟಾಗಿ ಎಸ್ ಹಂಗಂತಾರೆ ಹಾಕ್ರಿ. ಯಾಕಂತಂತಂದ್ರೆ ಅದು ಒಂದು 4 ನಿಮಿಷದ ಪ್ರ್ಯಾಂಕ್ ವೀಡಿಯೋ ಗೈಸ್ ಅದು. ಅಂದ್ರೆ ನಾನು ಹೇಳಿನಿ ಈಗ ನೋಡಿದ್ರೆ ಗೊತ್ತಾಗಿರ್ತದೆ. ಹೇಳಾದ್ಮೇಲೆ ಪ್ರ್ಯಾಂಕ್ ಏನೋ ಇದೆ ಇಲ್ಲ ಹೆಂಗೆ ಗೈಸ್ ಅದು ಮಾಡಿದ್ದೆ. ಈ ಕಡೆ ತೆಗ್ಗೆ ಹಚ್ಚಿ ಅಕ್ಕಿ ಪ್ರ್ಯಾಂಕ್ ಆಗಲಿ ಬಹು ಹಚ್ಚಕ್ಕೆ ಹೋಗ್ಯಾರ, ಅದು ಆಗಿಲ್ಲ. ಒಟ್ಟು ಅದ್ರ ಸೈಕ್ ಪ್ರ್ಯಾಂಕ್ ಹಾಕ್ಯಾರ ಗೈಸ್ ಆದ್ರೆ ಸೈಕ್. ಎಸ್ ಈಗ ಮಕ್ಕೊಳೋ ಸಮಯ ಮಕ್ಕೊಳೋ ಅಂತ ಹೇಳ್ಕೊತ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ ಆ್ಯಂಡ್ ಐ ಲವ್ ಯು ಗೈಸ್.